ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 33, 33ನೇ ಅಧ್ಯಾಯ. 33ನೇ ಅಧ್ಯಾಯವನ್ನು ಯಾರು ಬರೆದರೂ ನಮಗೆ ಗೊತ್ತಿಲ್ಲ. ಈಗಾಗಲೇ ಹೇಳಿದ ಹಾಗೆ 150 ಕೀರ್ತನೆಗಳು ಈ ಕೀರ್ತನೆಯ ಗ್ರಂಥದಲ್ಲಿ ಇದೆ. ಇದರಲ್ಲಿ 75 ಕೀರ್ತನೆಗಳನ್ನು ದಾವೀದನು ತಾನೇ ರಚಿಸಿದ್ದು, ಆಸಾಫನು 12 ಕೀರ್ತನೆಗಳನ್ನು ಮತ್ತು ಕೋರಾಹೀರು ಅಥವಾ ಕೋರಹನ ಪುತ್ರರು ಸುಮಾರು 10 ಕೀರ್ತನೆಗಳು, ಮೋಶೆ 1 ಕೀರ್ತನೆ, ಹೇಮಾನನು 1 ಕೀರ್ತನೆ, ಸೊಲೊಮೋನನು 2 ಕೀರ್ತನೆ. ಆದರೆ 50 ಕೀರ್ತನೆಗಳನ್ನು ಯಾರು ಬರೆದರು ಅಂತ ನಮಗೆ ಗೊತ್ತಿಲ್ಲ. ಈ ಕೀರ್ತನೆಯ ಪುಸ್ತಕ ಮೂಲ ಭಾಷೆಯಲ್ಲಿ ಸ್ತೋತ್ರದ ಪುಸ್ತಕ, ದ ಬುಕ್ ಆಫ್ ಪ್ರೈಸಸ್. ಆದ ಕಾರಣ 33ನೇ ಕೀರ್ತನೆ ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ, ಅನಾಮಧೇಯ. ಆದ ಕಾರಣ ಬಹುಶಃ ಇದನ್ನು ದಾವೀದನೇ ಬರೆದಿರಬಹುದು ಅಂತ ಹೇಳಿಬಿಟ್ಟು ಒಂದು ಅನಿಸಿಕೆ, ಊಹೆ. ಯಾಕೆ ಅಂತ ಹೇಳಿದರೆ 32:11 ಕೀರ್ತನೆ 32:11 ಯಾವ ರೀತಿಯಾಗಿ ಮುಕ್ತಾಯವಾಗ್ತದೆ ಅಂದರೆ, ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರ್ರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ಇಬ್ಬರು ಗುಂಪಿನವರನ್ನು ಸಂಬೋಧಿಸಿ ಮುಕ್ತಾಯವಾಗುವಂಥ ಕೀರ್ತನೆ 32ನೇ ಕೀರ್ತನೆ. ಆದರೆ 33ನೇ ಕೀರ್ತನೆ ಮೊದಲನೇ ವಚನದಲ್ಲಿ ನೋಡಿದರೆ ನೀತಿವಂತರೇ, ಸೇಮ್ ಅದೇ. ಯಥಾರ್ಥ ಚಿತ್ತರು, ಅದೇ ಯಥಾರ್ಥ ಚಿತ್ತರೇ. ನೀತಿವಂತರೇ, ಯಥಾರ್ಥ ಚಿತ್ತರೇ, ಅದೇ ರೀತಿಯಾಗಿ ಬರ್ತದೆ. ಒಟ್ಟು ನಮಗೆ ಗೊತ್ತಿಲ್ಲ, ಪರಲೋಕ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆದರೆ ಯಾರು ಬರೆದ್ರೆ ಏನು, ಒಂದು ಮಾತ್ರ ಖಚಿತ, ಅದೇನಂತ ಹೇಳಿದ್ರೆ ಪವಿತ್ರಾತ್ಮನು ಇದರ ಗ್ರಂಥಕರ್ತನು. ಸರಿ, ಪವಿತ್ರಾತ್ಮನು ನೀತಿವಂತರಿಗೋಸ್ಕರವಾಗಿ ಹೇಳುವಂಥ ವಿಷಯ ಏನೆಂಬುದಾಗಿ ನೋಡಿದರೆ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಹೌದು, ನೀತಿವಂತರ ಒಂದು ಘೋಷಣೆ, ನೀತಿವಂತರ ಒಂದು ಆನಂದ, ನೀತಿವಂತರ ಉಲ್ಲಾಸ, ನೀತಿವಂತರ ಧ್ವನಿ ಯಾರಂತ ಹೇಳಿದ್ರೆ ಯೆಹೋವನ ವಿಷಯದಲ್ಲಿ, ಇರುವಾತನ ವಿಷಯದಲ್ಲಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಹೃದಯದಲ್ಲಿ ಕಪಟವಿಲ್ಲದ ಯಥಾರ್ಥರು ದೇವರನ್ನು ಸ್ತುತಿಸುವುದು ಅದು ಸೂಕ್ತವಾಗಿದೆ, ಅದು ಯುಕ್ತವಾಗಿದೆ. ಮತ್ತು ಯೆಹೋವನನ್ನು ಕೊಂಡಾಡಿರಿ. 3ನೇ ವಚನ, ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ. ಸುಮಾರು 22 ವಚನಗಳಿರುವಂಥ ಈ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೆಸರು ನಮಗೆ ಗೊತ್ತಿಲ್ಲದ ಕಾರಣ ಆ ರೀತಿಯಾಗಿ ನಾವು ಉಪಯೋಗಿಸೋಣ. ದ ಸಾಮಿಸ್ಟ್, ಕೀರ್ತನೆಗಾರನು ದೇವರಿಗೆ ಉಲ್ಲಾಸಧ್ವನಿ, ದೇವರನ್ನು ಸ್ತುತಿಸುವುದು, ದೇವರನ್ನು ಕೊಂಡಾಡುವಂಥದ್ದು, ದೇವರನ್ನು ಸಂಕೀರ್ತಿಸುವಂಥದ್ದು, ದೇವರಿಗೆ ನೂತನ ಕೀರ್ತನೆಯನ್ನು ಹಾಡುವುದು, ಭಾಳ ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ವಾವ್, ಒಂದು ವಾಕ್ಯ ಚೆನ್ನಾಗಿ ಬಾರಿಸಬೇಕು, ಇಂಪಾಗಿ ಬಾರಿಸಬೇಕು ಎಂಬುದಕ್ಕೆ ಒಂದು ಕೀರ್ತನೆ ಇರುವುದಾದರೆ, ಹೌದು, ಇಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇನ್ನೊಂದು ಕೂಡ ಗಮನಿಸ್ತಕ್ಕದ್ದದೇನಂತ ಹೇಳಿದರೆ, ನಮಗೆ ಮ್ಯೂಸಿಕ್ ಬಾರಿಸ್ಲಿಕ್ಕೆ ಬರಲ್ಲ, ಸಂಗೀತ ಬರಲ್ಲ ಅನ್ನುವಂಥವರಿಗೋಸ್ಕರವಾಗಿ 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಎಂಬುದಾಗಿ. ಹೌದು, ಆ ರೀತಿಯಾಗಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಇತ್ತಂತ ಕಾಣ್ತದೆ. ಆದರೂ ಕೂಡ 10 ತಂತಿಗಳ ಅಥವಾ ನರಗಳ
ಬೆರಳುಗಳಿಂದ ಕೂಡ ನಾವು ದೇವರಿಗೆ ಸ್ತೋತ್ರವನ್ನು ಮಾಡಬಹುದು. ಸರಿ, ಈಗ ಹಾಗೆ ದೇವರಿಗೆ ಸ್ತೋತ್ರ ಮಾಡಿರಿ, ಸ್ತುತಿಸಿರಿ, ನೂತನ ಕೀರ್ತನೆ ಹಾಡ್ರಿ ಎಂಬುದಾಗಿ ಹೇಳಿದಂಥ ಕೀರ್ತನೆಗಾರನು ಇದ್ದಕ್ಕಿದ್ದ ಹಾಗೆ ದೇವರ ವಾಕ್ಯದ ಕಡೆಗೆ ಗಮನ, ಫೋಕಸ್, ದೇವರ ವಾಕ್ಯದ ಕಡೆಗೆ ಕೇಂದ್ರವನ್ನು ತಿರುಗಿಸುವಂಥದ್ದನ್ನು ನಾವು ಗಮನಿಸ್ತೇವೆ. 4ನೇ ವಚನದಲ್ಲಿ ಯೆಹೋವನ ವಚನವು ಯಥಾರ್ಥವಾದದ್ದು. ಯೆಹೋವನ ವಚನವು, ದೇವರ ವಾಕ್ಯವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ವಾವ್! ಆತನ ದೇವರ ಕೃತ್ಯವು = ನಂಬಿಕೆ. ದೇವರ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ಬೆಳಕಾಗಲಿ ಅಂತ ಹೇಳಿದಾಗ ಅದು ನಂಬಿಕೆಯಾಗಿದೆ. ಲಾಜರ್ನೇ ಎದ್ದೇಳು ಅಥವಾ ಏಳು ಅಂತ ಹೇಳಿದಾಗ ಅದು ನಂಬಿಕೆಯಾಗಿದೆ. ಹೌದು, ನಂಬಿಕೆ. ದೇವರ ನೀತಿ ನ್ಯಾಯಗಳನ್ನು ಪ್ರೀತಿಸುವವನು ದೇವರು. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು ದೇವರು. ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಮತ್ತು ಯೇಸು ಕ್ರಿಸ್ತನ ಬಗ್ಗೆ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರತಿ ಕೀರ್ತನೆಯಲ್ಲಿನೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದುವರೆಗೆ ನಾವು ನೋಡಿದ್ರಲ್ಲಿ ಉದಾಹರಣೆ ಕೀರ್ತನೆ 32ರಲ್ಲಿ ಆತನ ಮಾರ್ಗ ಅಂತ 8ನೇ ವಚನದಲ್ಲಿ ನಾವು ನೋಡ್ತೇವೆ. 32:8, 33:5ರಲ್ಲಿ ಯೆಹೋವನ ಕೃಪೆ, ದೇವರ ಕೃಪೆ, ಯೇಸು ಕರ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ವಾ ಎಂಬುದಾಗಿ 2ನೇ ಕೊರಿಂಥ 8ನೇ ಅಧ್ಯಾಯದಲ್ಲಿ ಪೌಲನು ಯೇಸು ಕರ್ತನ ಕೃಪೆ ಬಗ್ಗೆ ತಿಳಿಸುವಾತನಾಗಿದ್ದಾನೆ. ಯೇಸು ಕರ್ತನನ್ನು ನಾವು ನೆನಪು ಮಾಡಿಕೊಳ್ಳೋಣ. ಯಾಕೆ ಈ ಮಾತು ನಾನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಕೀರ್ತನೆಗಳು ಕೂಡ ಯೇಸು ಕ್ರಿಸ್ತನನ್ನು ಕುರಿತಾಗಿ ಬರೆದಿದೆ ಅಂಥೇಳಿ ಯೇಸು ಕರ್ತನು ತಾನೇ ಈ ಮಾತನ್ನು ಲೂಕನ ಸುವಾರ್ತೆ ಎಮ್ಮಾಹು ಕಡೆ ಹೋಗ್ತಿದ್ದಾಗ ಆ ಮಾತನ್ನು ಹೇಳಿದ್ದನ್ನು ನಾವು ನೆನಪಿಸ್ತಕ್ಕದ್ದು, ನೆನಪು ಮಾಡಿಕೊಳ್ಳುವಂಥದ್ದು. 6ನೇ ವಚನ, ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು. ಸೃಷ್ಟಿಯ ಬಗ್ಗೆ ನೆನಪು ಮಾಡಿಕೊಳ್ಳಿ. ದೇವರ ವಾಕ್ಯನೇ ಥೀಮು. ಯೆಹೋವನ ವಚನವು, ಯೆಹೋವನ ಕೃತ್ಯ, ಯೆಹೋವನ ನೀತಿ ನ್ಯಾಯಗಳು, ಯೆಹೋವನ ಕೃಪೆ, ಯೆಹೋವನ ಅಪ್ಪಣೆ. 6ನೇ ವಚನ, ಆಕಾಶ ಉಂಟಾಯಿತು ಅಂದರೆ ದೇವರ ಮಾತಿನಿಂದ ಸೃಷ್ಟಿ ಉಂಟಾಯಿತು. ದೇವರ ಮಾತನ್ನು ನಾವುಗಳು ಕೂಡ ಬಳಸುವಾಗ ನಮ್ಮಲ್ಲಿ ಹೊಸ ಸೃಷ್ಟಿ ಮುಂದುವರಿಯುತ್ತದೆ. ದ ನ್ಯೂ ಕ್ರಿಯೇಷನ್ ಕಂಟಿನ್ಯೂಸ್ ಆ್ಯಸ್ ವಿ ಅಪ್ಲೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅನ್ವಯಿಸಿಕೊಳ್ಳುವಾಗ ದೇವರ ಹೊಸ ಸೃಷ್ಟಿ, ಕ್ರಿಸ್ತನ ಹಾಗೆ ರೂಪಾಂತರವಾಗುವಂಥ ಅನುಭವ ನಮಗುಂಟಾಗುತ್ತೆ. ಅದೇ ರೀತಿಯಾಗಿ ವಿಶ್ವಾಸದಿಂದ ದೇವರ ವಾಕ್ಯವನ್ನು ಸಾರುವಾಗ ಕೇಳಿಸಿಕೊಳ್ಳುವಂಥವರ, ವೀಕ್ಷಿಸುವಂಥವರ ಜೀವನದಲ್ಲಿ ಕೂಡ ದೇವರ ಸೃಷ್ಟಿ ದೇವರು ಉಂಟು ಮಾಡಲಿ. ಯಾಕಂತೇಳಿದರೆ, ಏನು ಒಬ್ಬ ರೈತನು ಬೀಜವನ್ನು ಬಿತ್ತುವಾಗ ಬಂದರೆ ಬರಲಿ, ಫಲ ಬಿಟ್ಟರೆ ಬಿಡಲಿ ಎಂಬುದಾಗಿ ಅವನು ಬಿತ್ತುವುದಿಲ್ಲ. ನಿರೀಕ್ಷಿಸ್ತಾನೆ, ಅದನ್ನು ಪರಾಮರಿಸ್ತಾನೆ, ಯೋಜನೆ ಮಾಡ್ತಾನೆ, ಕ್ರಮ ಪಾಲಿಸ್ತಾನೆ, ಶಿಸ್ತು ಪಾಲಿಸ್ತಾನೆ, ನೀರು ಒಯ್ತಾನೆ, ಗೊಬ್ಬರ ಹಾಕ್ತಾನೆ, ನಿರೀಕ್ಷಿಸ್ತಾನೆ, ತಾಳ್ಮೆಯಿಂದ ನಿರೀಕ್ಷಿಸ್ತಾನೆ, ತಾಳ್ಮೆಯಿಂದ ಕಾಯ್ತಾನೆ. ಒಂದು ದಿನ ಬರ್ತದೆ, ಸುಗ್ಗಿಯ ಕಾಲ ಅವನಿಗೆ ಸಿಗ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಬಿತ್ತುವಂಥವರು, ದೇವರ ವಾಕ್ಯವನ್ನು ಸಾರುವಂಥವರು, ಆದರೆ ಏನಾದರೂ ಆಗಲಿ ಎಂಬಂಥ ರೀತಿಯಲ್ಲಿ ಸಾರಬಾರ್ದು. ಹೌದು, ಈ ವಾಕ್ಯವು ವೀಕ್ಷಿಸುವರ ಜೀವನದಲ್ಲಿ ಸೃಷ್ಟಿಯನ್ನು, ಹೊಸ ಸೃಷ್ಟಿಯನ್ನು, ಫಲವನ್ನು, ಬೆಳವಣಿಗೆಯನ್ನು, ಮಾರ್ಪಾಟವನ್ನು, ರೂಪಾಂತರವನ್ನು ತರುವಂಥದ್ದಾಗಿದೆ ಎಂಬುದಾಗಿ ನಿರೀಕ್ಷಿಸಬೇಕು. ನಿರೀಕ್ಷಿಸ್ತಿದ್ದೇನೆ, ಪ್ರಾರ್ಥಿಸಬೇಕು, ಪ್ರಾರ್ಥಿಸ್ತಿದ್ದೇನೆ.
ಮತ್ತು ಮುಂದೆ ನಾವು ನೋಡುವಾಗ ದೇವರ ಮಾತಿನಿಂದ ಆಕಾಶ ಉಂಟಾಯ್ತಂತೆ. ಈಗ ಅದೇ ದೇವರು ಮಾತಿನಿಂದ ಸೃಷ್ಟಿ ನಮ್ಮ ಜೀವನದಲ್ಲಿ ಆಗಬೇಕು, ಆಗಿದೆ. ಹೊಸ ಸೃಷ್ಟಿ ನವೀಕರಿಸಲ್ಪಡಲಿ. ಮತ್ತು 6ನೇ ವಚನದಲ್ಲಿ ಆಕಾಶ ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ದೇವರ ವಾಕ್ಯವು, ದೇವರ ಶ್ವಾಸವು, ಪವಿತ್ರ ಆತ್ಮನು ಬೆಳಕಾಗಲಿ ಅಂತ ಹೇಳಿದಾಗ ಆಯಿತು. ವಾಕ್ಯದಿಂದ ಸೃಷ್ಟಿ, ಹೊಸ ಸೃಷ್ಟಿ. ಮತ್ತು ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ನಮಗೆಲ್ಲ ಗೊತ್ತು ದೇವರೇ ಸಮುದ್ರವನ್ನು ಸೃಷ್ಟಿ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಒಂದು ಗೆಸ್ ವರ್ಕ್ ಊಹಿಸ್ಕೊಳ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿದೆ, ಕೀರ್ತನೆ 33:7, ಸಾಮ್ 33:7, 7ನೇ ವಚನದಲ್ಲಿ ಸಮುದ್ರವನ್ನು ದೇವರು ಸೃಷ್ಟಿ ಮಾಡಿದನು ಅಂತ. ಯೋಬನ ಗ್ರಂಥದಲ್ಲಿ ಕೂಡ ದೇವರು ಒಂದು ಕ್ವಶನ್ ಹಾಕುವಾಗ ಪ್ರಶ್ನೆ, ಯೋಬನಿಗೆ ನಾನು ಸಮುದ್ರಕ್ಕೆ ತೀರ ಹಾಕಿದಾಗ ನೀನು ಎಲ್ಲಿದ್ದಿ, ಅದಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದೀಯಪ್ಪ ಯೋಬ ಹೇಳು ಎಂಬ ರೀತಿಯಲ್ಲಿ ದೇವರು ಪ್ರಶ್ನೆ ಹಾಕ್ತಾನೆ. ಭಾಳ ಡೀಪಾಗಿ ಆಳವಾದ ಪ್ರಶ್ನೆ ಕೇಳಲಾದರೂ ಕೂಡ ಅವನಲ್ಲಿ ಒಂದು ಮಾನಸಾಂತರ ಉಂಟಾಗ್ತದೆ. ದೇವರು ಮಾತನಾಡುವಾಗ ನಮ್ಮಲ್ಲಿ ಮಾನಸಾಂತರವು ಉಂಟಾಗುತ್ತೆ. ದೇವರು ಮಾತನಾಡುವಾಗ ನಮ್ಮಲ್ಲಿ ಹೊಸ ಸೃಷ್ಟಿ, ದೇವರು ಮಾತನಾಡುವಾಗ ನಮ್ಮಲ್ಲಿ ರೂಪಾಂತರ. ಆದ ಕಾರಣ ಈ ವಾಕ್ಯಕ್ಕೆ ಹೆಚ್ಚು ಗಮನ ಕೊಡಬೇಕು. ನ್ಯೂಸ್ ಪೇಪರಿಗೆ ನಾವು ಹೆಚ್ಚು ಗಮನ ಕೊಡ್ತೇವೆ, ದೊಡ್ಡ ದೊಡ್ಡ ಪುಟಗಳಿರುವಂಥ ದಿನಪತ್ರಿಕೆಯನ್ನು ಓದ್ಬಿಡ್ತೇವೆ. ಅದೇ ರೀತಿಯಾಗಿ ಅದಕ್ಕಿಂತಲೂ ಹೆಚ್ಚು ರೀತಿಯಾಗಿ ದೇವರ ವಾಕ್ಯ, ಪಠ್ಯಪುಸ್ತಕಗಳನ್ನು, ಟೆಕ್ಸ್ಟ್ ಬುಕ್ಗಳನ್ನು ಶಾಲೆಯಲ್ಲಿ, ಕಾಲೇಜಿನಲ್ಲಿ ವಿಶೇಷವಾದಂಥ ಪರೀಕ್ಷೆ ಕಟ್ಟಿಕೊಳ್ಳುವಂಥವರು ರಾತ್ರಿ ಹಗಲು ಅಂತ ಓದ್ತಾರೆ, ಒಳ್ಳೆಯದು. ದೇವರ ವಾಕ್ಯವನ್ನು ಕೂಡ ಅದೇ ರೀತಿಯಾಗಿ, ಇನ್ನು ಹೇಳಬೇಕಾದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಓದಬೇಕು. ಬರೀ ಓದೋದಲ್ಲ, ಅಧ್ಯಯನ ಮಾಡಬೇಕು, ಸ್ಟಡಿ ಮಾಡಬೇಕು. ಸರಿ, ಮತ್ತು ಮುಂದೆ 8ನೇ ವಚನ, ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ, 9ನೇ ವಚನ ಕೀರ್ತನೆ 33, ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ಭಾಳ ಸ್ಟ್ರೈನ್ ಮಾಡಿಕೊಳ್ಳಲಿಲ್ಲ ದೇವರು, ಭಾಳ ಕಷ್ಟಪಡಲಿಲ್ಲ ದೇವರು, ಪ್ರಯಾಸದಿಂದ ಸೃಷ್ಟಿ ಮಾಡಲಿಲ್ಲ ದೇವರು ಸೃಷ್ಟಿ ಕಾರ್ಯವನ್ನು. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ವಾವ್, ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿ ಇದೆ. ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ಸಮಸ್ತವು, ಸರ್ವವು ಹೇಗಾಯಿತು? ಆತನು ನುಡಿದ ಮಾತ್ರಕ್ಕೆ, ಆತನು ಆಜ್ಞಾಪಿಸಿದ ಮಾತ್ರಕ್ಕೆ. ಯಾರೊಬ್ಬರು, ನನ್ನ ಸ್ನೇಹಿತರೊಬ್ಬರು, ಹೀಬ್ರೂ ಪಂಡಿತರೊಬ್ಬರು ಹೇಳಿದರು, ಬೆಳಕಾಗಲಿ ಎಂಬಂಥ ಮಾತು ನಮ್ಮ ಬೈಬಲ್ನಲ್ಲಿದೆ. ಆದರೆ ಅವರು ಹೇಳಿದರು, ನಮ್ಮ ಹೀಬ್ರೂ ಭಾಷೆಯಲ್ಲಿ ಅದೇ ಮಾತು ಯಾವ ಶೈಲಿಯಲ್ಲಿ, ಧ್ವನಿಯಲ್ಲಿ ಇದೆ ಅಂತ ಹೇಳಿದರೆ, ದೇವರು ತನ್ನ ಸೃಷ್ಟಿಗಳ ಹತ್ರ ದಯಮಾಡಿ ಬೆಳಕಾಗಲಿ ಎಂಬ ರೀತಿಯಲ್ಲಿ ಹೇಳಲ್ಲ, ಬೆಳಕಾಗಲಿ ಅಂತ ಆಜ್ಞಾಪಿಸುವಂಥ ರೀತಿಯಲ್ಲಿ, ಶೈಲಿಯಲ್ಲಿ ಅದಿದೆ ಅಂತ ಹೇಳ್ಬಿಟ್ಟು, ಕಮ್ಯಾಂಡ್. ಇಲ್ಲಿ ಅದೇ ಮಾತನ್ನು ನಾವು ನೋಡ್ತೇವೆ. ಆತನು ಆಜ್ಞಾಪಿಸುತ್ತಲೇ ಸರ್ವವು, ಬೆಳಕು ಒಳಗೊಂಡು, ಸೂರ್ಯನು ಒಳಗೊಂಡು, ನಕ್ಷತ್ರಗಳು ಒಳಗೊಂಡು ಸರ್ವವು ಸ್ಥಾಪನೆ ಆಯಿತು. ಯೆಹೋವನು, ಹೌದು, ಆತನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು. 11ನೇ ವಚನ, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ವಾವ್ ವಾವ್. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಅಂದರೆ ಇರುವಾತನೇ ದೇವರಾಗಿದ್ದಾನೋ, ಸತ್ಯ ದೇವರೇ ಒಬ್ಬನೇ ದೇವರು, ಇರುವಾತನೇ ದೇವರಾಗಿದ್ದಾನೋ, ಸತ್ಯ ದೇವರೇ ದೇವರಾಗಿದ್ದಾನೋ, ಆ ಜನಾಂಗ, ಆ ಜನರು ಧನ್ಯರು, ಬ್ಲೆಸ್ಸೆಡ್.
ದೇವರು ನಮಗೆ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ದೇವರಾಗಿದ್ದರೆ ನಾವು ಧನ್ಯರು. ಯೆಹೋವನ ಆಕಾಶದಿಂದ ನೋಡುತ್ತಾನೆ, ದೃಷ್ಟಿಸ್ತಾನೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಆದ ಕಾರಣ ನನ್ನ ಆಲೋಚನೆ ದೇವರಿಗೆ ಮರೆಯಾಗಿಲ್ಲ. ಸ್ಕ್ಯಾನ್ ಮಾಡ್ತಾನೆ ಆತನು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ಓದಬೇಕಂತ ಅನ್ನಿಸ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, 4ನೇ ಅಧ್ಯಾಯ, ಇಬ್ರಿಯ 4 ಮತ್ತು 13ನೇ ವಚನದಲ್ಲಿ ಈ ರೀತಿಯಾಗಿದೆ. ನಾವು ಯಾವಾತನಿಗೆ, Hebrews chapter 4 verse 13, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ದೇವರ ದೃಷ್ಟಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಇಲ್ಲ. ದೇವರ ದೃಷ್ಟಿಯಲ್ಲಿ ಮರೆಯಾದದ್ದು ಒಂದೂ ಇಲ್ಲ. ಮುಂದೆ ಹಾಗೆ ನಾವು ನೋಡುವಾಗ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ವಾವ್! ಭಯಭಕ್ತಿ ಬಹಳಷ್ಟು ಆಶೀರ್ವಾದವನ್ನು ತರುವಂಥದ್ದು. ಆಮೇಲೆ 18ನೇ ವಚನ, ಕೀರ್ತನೆ 33:18ರಲ್ಲಿ ತನ್ನ ಕೃಪೆಯನ್ನು, ಇಲ್ಲಿ ಮತ್ತೆ ಯೇಸು ಕರ್ತನ ವಿಷಯವಾದ ಚಿತ್ರ ನಾವು ನೋಡ್ತೇವೆ. ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನನ್ನು ನಾವು ಬಯಸೋದಾದರೆ ಕಾಣ್ತೇವೆ. ಇಲ್ಲಿ ನಾವು ತನ್ನ ಕೃಪೆಯನ್ನು, ಅಂದರೆ ಯೇಸು ಕ್ರಿಸ್ತನನ್ನು ನಿರೀಕ್ಷಿಸುವವರನ್ನು ಲಕ್ಷಿಸ್ತಾನೆ. ಕೃಪೆ ಯಾಕೆ ಕೃಪೆ ಅಂತ ನಾನು ಹೇಳಬೇಕಂತ ಹೇಳಿದ್ರೆ, ಪರಿಚಯವಾದಂಥ ಒಂದು ವಾಕ್ಯ, ಯೋಹಾನನು ಬರೆದ ಸುವಾರ್ತೆ ಮತ್ತು 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 17ನೇ ವಚನ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕವಾಗಿ ಬಂದವು ಎಂಬುದಾಗಿ. ಸರಿ, ಆದ ಕಾರಣ ಕೀರ್ತನೆ 34:18ರಲ್ಲಿ ಯೇಸು ಕ್ರಿಸ್ತನ ಚಿತ್ರವನ್ನು ನಾವು ನೋಡ್ತೇವೆ. ಯಾರು ಬರೆದಿದ್ದು ಈ ಕೀರ್ತನೆಯನ್ನು? ಆ ನಾಮದೇ, ಯಾರು ಬರೆದ್ರಂತ ಗೊತ್ತಿಲ್ಲ. ಸರಿ, ಆ ಕೃಪೆ ಮಾಡುವಂಥದ್ದೇನು? ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುತ್ತದೆ ಕೃಪೆ. ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವಂಥದ್ದು ಕೃಪೆ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರವಾಗಿ ಕಾದಿದೆ. ನಮ್ಮ ಸಹಾಯವೂ ಗುರಾಣಿಯೂ ಆತನೇ. ಕೃಪೆ ಸಹಾಯ ಮಾಡ್ತದೆ. ಕೃಪೆ ಗುರಾಣಿಯಾಗಿರುವಂಥದ್ದಾಗ್ತದೆ. ಸೈತಾನನ ದಾಳಿಗೆ, ಬಾಣಕ್ಕೆ ಕಾಯುವಂಥದ್ದು ಕೃಪೆ. 21ನೇ ವಚನ, ಕೀರ್ತನೆ 33, ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು. ಕೃಪೆ ನಮಗೆ ಸಂತೋಷವನ್ನು ತರ್ತದೆ. ಆತನ ಪರಿಶುದ್ಧ ನಾಮದಲ್ಲಿ ಭರವಸೆ ಬಿಟ್ಟಿದ್ದೇವೆ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ. ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ. ಒಳ್ಳೆಯ ಪ್ರಾರ್ಥನೆ ಅಲ್ವಾ? ದೇವರೇ, ನಿಮ್ಮ ಕೃಪೆ ನಮ್ಮ ಮೇಲೆ ಇರಲಿ. ಆ ರೀತಿಯಾಗಿ ಈ ಕೀರ್ತನೆಗಾರನು 2 ಸಾರಿ ಕೃಪೆಯ ವಿಷಯದಲ್ಲಿ ಅಲ್ಲ, 3 ಸಾರಿ ಕೃಪೆಯ ಬಗ್ಗೆ 33ನೇ ಕೀರ್ತನೆಯಲ್ಲಿ ಹೇಳ್ತಾನೆ. 33:5 ಕೃಪೆ, 33:18 ಕೃಪೆ, 33:22 ಕೃಪೆ. ತಂದೆ, ಮಗ, ಪವಿತ್ರಾತ್ಮ ತ್ರಯೇಕ ದೇವರ ಕೃಪೆ. ಕೃಪೆ ಅಂದರೆ ಬಲಹೀನತೆಯಲ್ಲಿ ಒಂದು ಅರ್ಥ. ಭಾಳ ಅರ್ಥಗಳಿದೆ ಕೃಪೆಗೆ. ಅದರ ಒಂದು ಅರ್ಥ 2ನೇ ಕೊರಿಂಥ 12ನೇ ಅಧ್ಯಾಯದ ಪ್ರಕಾರವಾಗಿ ಬಲಹೀನತೆಯಲ್ಲಿ ಬಲ, ಅದೇ ಕೃಪೆ. ನಾವು ಬಲಹೀನರು, ದೇವ್ರ ಚಿತ್ತ ಮಾಡಲಿಕ್ಕೆ ಬಲಹೀನರು, ಶೋಧನೆಯನ್ನು ಜಯಿಸಲಿಕ್ಕೆ ಬಲಹೀನರು, ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಬಲಹೀನರು. ಬಲಹೀನರಿಗೆ
ಬಲಹೀನನಾದ ವ್ಯಕ್ತಿಗೆ ದೇವರು ಉಚಿತವಾಗಿ ಕೊಡುವ ಬಲವೇ, ಆತ್ಮಿಕ ಬಲವೇ, ದೈವಿಕ ಬಲವೇ ಕೃಪೆ. ಆದುದರಿಂದ ಅವನು ಅಂದರೆ ಕೀರ್ತನೆಗಾರನು, ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ ಎಂಬುದಾಗಿ ಹೇಳಿ ಮುಗಿಸ್ತಾನೆ ಈ ಒಂದು ಕೀರ್ತನೆ 33. ನಾವು ಕೂಡ ನಮ್ಮ ಜೀವಮಾನವೆಲ್ಲ ದೇವರ ಕೃಪೆಯಿಂದ ಆವರಿಸಲ್ಪಟ್ಟವರಾಗಿ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 33ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.